ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ BSc ಬರ್ತಾ ಇರತಕ್ಕಂತಹ ಕೀರ್ತನಾ ಭಾಗದಲ್ಲಿ ಕಲ್ಲಿನಿಂದ ಸರ್ವಫಲ ಬಾಹುದೋ ಅಂತ ಹೇಳಿ ಶ್ರೀ ವಿಜಯದಾಸರು ಬರೆದಿರತಕ್ಕಂತಹ ಒಂದು ಕೀರ್ತನೆಯ ವಿಶ್ಲೇಷಣೆಯನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಕಲ್ಲಿನಿಂದ ಸರ್ವಫಲ ಬಾಹುದೋ, ಕಲ್ಲಿನಿಂದ ಎಂತೆಂಥವೆಲ್ಲವೂ ಕೂಡ ಆಗೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತಾರೆ. ಕಲ್ಲು ಅಂತ ಹೇಳಿದ್ರೆ ಇಲ್ಲಿ ಏನು, ಕಲ್ಲಿಗೆ ಜೀವ ಇಲ್ಲ. ಜೀವ ಇಲ್ಲದೆ ಇರತಕ್ಕಂತಹ ಒಂದು ಕಲ್ಲು ಏನೇನೆಲ್ಲ ಮಾಡ್ತಾ ಹೋಗ್ತಾ ಇದೆ. ಕಲ್ಲು ನಿಂತಲ್ಲೇ ನಿಂತಿದೆ, ಅದು ಚಲಿಸೋದಕ್ಕಾಗೋದಿಲ್ಲ. ಆದರೆ ಒಂದರ್ಥದಲ್ಲಿ ಜಡ ಅಂಥೇಳಿ ಕರ್ಕೊಂಡ್ಬಿಡ್ತೀವಿ. ಅದರಿಂದ ಏನು ಕೆಲಸ ಆಗೋದೇ ಇಲ್ವಾ ಅಂಥೇಳಿ ಅಂದ್ಕೊಳ್ತಾ ಇರ್ತಕ್ಕಂತಹ ಒಂದು ಕಲ್ಲು ಏನೇನೆಲ್ಲ ನಮ್ಮ ಮುಂದೆ ಮಾಡಿದೆ ಅನ್ನೋದನ್ನು, ಅಥವಾ ಹೇಗೆಲ್ಲ ಅದು ನಡ್ಕೊಂಡಿದೆ ಅನ್ನೋದನ್ನು ಈ ಒಂದು ಕೀರ್ತನೆಯ ಮೂಲಕವಾಗಿ ವಿಜಯದಾಸರು ಅದನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿ ಈ ಒಂದು ಕೀರ್ತನೆಯ ಒಳಗಡೆ ಕಲ್ಲಿಗೆ ಎಂತಹ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಇದೆ ಅನ್ನೋದನ್ನು ವಿಜಯದಾಸರು ಹೇಳ್ತಾ ಹೋಗ್ತಾರೆ. ಎಂತೆಂತಹ ಸಂದರ್ಭದಲ್ಲಿ, ಸಮುದ್ರ ಮಂಥನ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ, ಅಹಲ್ಯೆಯ ಸಂದರ್ಭ, ಅದಾದ ಮೇಲೆ ರಾಮ ಸೇತುವನ್ನು ನಿರ್ಮಾಣ ಮಾಡತಕ್ಕಂತಹ ಸಂದರ್ಭದಲ್ಲಿ ಕಲ್ಲು ಹೇಗೆ ಸಹಾಯವನ್ನು ಮಾಡಿದೆ, ಇಂಥ ಎಲ್ಲ ಆಶಯಗಳನ್ನು ಅಥವಾ ಎಲ್ಲ ಇನ್ಸಿಡೆಂಟ್ಗಳನ್ನು ಇಟ್ಕೊಳ್ಳೋದ್ರ ಮೂಲಕವಾಗಿ ಆ ಕಲ್ಲು ಅನ್ನೋದನ್ನು ತೋರಿಸ್ತಾ ಹೋಗ್ತಾರೆ. ಅದೇ ಕಲ್ಲಿನ ಮೂಲಕವಾಗಿ ಒಂದು ಶಿಲ್ಪಕಲೆ ಅನ್ನೋದು ನಿರ್ಮಾಣ ಆಗ್ತದೆ, ವಾಸ್ತುಶಿಲ್ಪ ಅನ್ನೋದು ನಿರ್ಮಾಣ ಆಗ್ತದೆ. ಯಾವುದು ಚಲಿಸೋಕ್ಕಾಗದೇ ಇರತಕ್ಕಂಥ ಒಂದು, ನಮಗೆ ಬೇಡವೇ ಬೇಡ, ಅನ್ವಾಂಟೆಡ್ ಥಿಂಗ್ ಅಂತ ಹೇಳಿ ಅಂದ್ಕೊಳ್ತಕ್ಕಂತಹ ಒಂದು ಕಲ್ಲು ಎಂತೆಂತಹ ಶಿಲ್ಪಕಲೆ, ಎಂತೆಂಥ ವಾಸ್ತುಶಿಲ್ಪ, ಎಂತೆಂತಹ ಸಂದರ್ಭದಲ್ಲಿ ಎಂತೆಂಥ ದೈವಗಳ ಕಾಲುಗಳಿಗೆ ಸೋಕಿರ್ತಕ್ಕಂತಹ ಕಲ್ಲು ಏನೆಲ್ಲ ಉಪಯೋಗವನ್ನು ಒಳಗೊಂಡಿದೆ ಅನ್ನೋದನ್ನು ಈ ಒಂದು ಕೀರ್ತನೆಯ ಒಳಗಡೆ ಹೇಳ್ತಾ ಹೋಗ್ತಾರೆ. ಸೊ ಹಾಗಾದರೆ ಕೀರ್ತನೆಯನ್ನು ನೋಡ್ತಾ ಹೋಗೋಣ. ಕಲ್ಲಿನಿಂದ ಸರ್ವಫಲ ಬಾಹುದೋ, ಕಲ್ಲು ಭಜಿಸಿದರೆ ಕೈವಲ್ಯ ತೋರುವುದೋ. ಆರಂಭದಲ್ಲೇ ದಾಸರು ಹೇಳ್ತಾರೆ, ಏನು, ಕಲ್ಲಿನಿಂದ ಎಲ್ಲವೂ ಸಾಧ್ಯ. ಹಾಗೆ ನಮಗೆ ಮುಕ್ತಿ, ಸಾಲ್ವೇಷನ್ ಅಂತ ಹೇಳಿ ಕರಿತೀವಲ್ವ, ಈ ಸಾಲ್ವೇಷನ್ ಸಿಗಬೇಕು ಅಂತ ಹೇಳಿದಾಗಲೂ ಕೂಡ ಕಲ್ಲು ಎಷ್ಟೊಂದು ಫಲವನ್ನು ನೀಡಿದೆ. ಅದು ಫಲವನ್ನು ನೀಡತಕ್ಕಂತಹ ವಸ್ತು. ಹಾಗಾಗಿ ಈ ಒಂದು ವಸ್ತುವನ್ನು, ಈ ಒಂದು ಸಾಲ್ವೇಷನ್ಗೆ ಮಾರ್ಗವನ್ನು ತೋರಿಸ್ತಕ್ಕಂತಹ ಒಂದು ಕಲ್ಲಾಗಿರ್ತಕ್ಕಂಥದ್ದು, ಆಮೇಲೆ ನಮ್ಮ ಬದುಕಿಗೆ ಒಳ್ಳೆಯ ಫಲಗಳನ್ನು ನೀಡತಕ್ಕಂಥದ್ದು ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಈ ಕಲ್ಲನ್ನು ನಾವು ಯಾವತ್ತೂ ಕೂಡ ವಿರೋಧ ಮಾಡಬಾರ್ದು, ಕಡೆಗಣಿಸಬಾರ್ದು ಅನ್ನೋದನ್ನು ಮೊದಲ 2 ಲೈನಲ್ಲಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ಕಲ್ಲು ಕಡೆಯುತ್ತಿರಲು ಅಮೃತವೇ ಪುಟ್ಟಿತು, ಕಲ್ಲು ಎತ್ತಲು ಮಳೆಯ ಒಳೆ ಎಲ್ಲವರು ಉಳಿದರು, ಕಲ್ಲು ಹರಿ ಪಾದವನ್ನು ಸೋಕೆ ಹೆಣ್ಣಾಯಿತು, ಕಲ್ಲು ಲಂಕೆಗೆ ಮಾರ್ಗ ಚೆನ್ನಾಗಿ ಶೋಭಿಸಿತು. ಮೊದಲನೇದು ಅಮೃತವೇ ಪುಟ್ಟಿತು. ಎಲ್ಲಿ ಅಂತ ಹೇಳಿದ್ರೆ ಸಮುದ್ರ ಮಂಥನ ಮಾಡತಕ್ಕಂತಹ ಸಂದರ್ಭ. ಸಮುದ್ರ ಮಂಥನ ಮಾಡಿದಾಗ ವಿಷ ಬಂತು. ಆ ವಿಷವನ್ನು ಯಾರು ಕುಡಿದ್ರೆ? ಶಿವ ಕುಡಿದ. ಆ ಶಿವ ಕುಡತಕ್ಕಂತಹ ಪರ್ವತ ಅಂದರೆ ಆ ಏನು ಅಮೃತವನ್ನು ಒಳಗೊಂಡಿರ್ತಕ್ಕಂತಹ ಕ್ಷೀರಸಾಗರ ಅಂತ ನಾವು ಬಳಸ್ತೀವಲ್ವಾ, ಆ ಮಂದಾರ ಪರ್ವತ, ಆ ಪರ್ವತವನ್ನು ಎರಡೂ ಕಡೆಯಿಂದ ಸೆಳೀಬೇಕು ಅಂಥೇಳಿ ವಾಸುಕಿ ಅಂಥೇಳಿ ಒಂದು ಆವನ್ನು ಇಟ್ಕೊಂಡು ಎಳಿತೀವಿ. ಆ ಎಳೆದಾಗ ಆ ಪರ್ವತ ಅಂತಕ್ಕಂಥದ್ದು ಮೂಲವಾಗಿ ಏನಾಗಿದೆ ಅಂತ ಹೇಳಿದ್ರೆ ಕಲ್ಲೇ. ಆ ಕಲ್ಲು ಅಸಾಮಾನ್ಯವಾಗಿ ಹಾಗೆ ನಿಂತ್ಕೊಳ್ಳುತ್ತೆ. ಹಾಗೆ ನಿಂತ್ಕೊಂಡು ಅಲ್ಲಿಂದ ರತ್ನಗಳು ಹೊರಗೆ ಬರ್ತವೆ. ಆ ರತ್ನಗಳು ಹೊರಗೆ ಬಂದಾಗ ಅಮೃತನೂ ಕೂಡ ಹೊರಗೆ ಬರುತ್ತೆ. ಅಮೃತ ಹೊರಗೆ ಬರ್ತಕ್ಕಂತಹ ಒಂದು ಕಲ್ಲಿದೆಯಲ್ಲ, ಅದೇ ಯಾವುದು? ಮಂದಾರ ಪರ್ವತ. ಯಾವ ಸಂದರ್ಭದ್ದು? ಸಮುದ್ರ ಮಂಥನದ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಂತಿರ್ತಕ್ಕಂಥದ್ದು ಒಂದು ಕಲ್ಲೇ. ಕಲ್ಲು ಎತ್ತಲು ಮಳೆಯೊಳೆ ಎಲ್ಲವರು ಉಳಿದರು. ಇದೇನು ಅಂತ ಹೇಳಿದ್ರೆ, ಯಾರು? ಕೃಷ್ಣ ಗೋವರ್ಧನಗಿರಿಯನ್ನು ಎತ್ತಿರ್ತಕ್ಕಂತಹ ಸಂದರ್ಭ. ತನ್ನ ಕಿರುಬೆರಳಿನಲ್ಲಿ ಎತ್ತಿ ನಿಂತ್ಕೊಳ್ಳೋತಲ್ಲ, ಆ ಸಂದರ್ಭದಲ್ಲಿ ತನಗೆ ಪೂಜೆ ಇಲ್ವಲ್ಲ ಅಂತಕ್ಕಂತಹ ಒಂದು ಕಾರಣದಿಂದ ದೇವೇಂದ್ರ ಕೋಪಗೊಂಡ್ಬಿಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಧಾರಾಕಾರವಾಗಿ ಮಳೆಯನ್ನು ಸುರಿಸ್ತಾನೆ. ಆಗ ಅಲ್ಲಿರ್ತಕ್ಕಂಥ, ಅಂದರೆ ಕೃಷ್ಣ ತನ್ನ ಊರಿನವರು, ತನ್ನ ಜನಗಳು, ತನ್ನ ನಂಬ್ಕೊಂಡಿರ್ತಕ್ಕಂಥವ್ರೆಲ್ಲರನ್ನು ಕೂಡ ಏನು ಮಾಡಬೇಕು? ರಕ್ಷಣೆ ಮಾಡಬೇಕು ಅಂತ ಹೇಳಿಬಿಟ್ಟು ತನ್ನ ಕಿರುಬೆರಳಲ್ಲೇ ಆ ಬೆಟ್ಟವನ್ನು ಎತ್ತಿ ನಿಂತ್ಕೊಳ್ತಾನೆ. ಆಗ ಆ ಮಳೆಯಿಂದ ಎಲ್ಲರನ್ನ ರಕ್ಷಿಸ್ತಾನೆ. ಆ ರಕ್ಷಿಸೋದಕ್ಕೆ ಯೂಸ್ ಆಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಕಲ್ಲು. ನೋಡಿ, ಸಮುದ್ರ ಮಂಥನಕ್ಕೂ ಕಲ್ಲು, ಜನರನ್ನು ಮಳೆಯಿಂದ ರಕ್ಷಿಸಬೇಕಾದಾಗಲೂ ಕಲ್ಲೇ. ಥರ್ಡ್ ಲೈನ್ ಇನ್ನೂ ಚೆನ್ನಾಗಿದೆ.
ಕಲ್ಲು ಅರಿಯ ಪಾದವನ್ನು ಸೋಕೆ ಹೆಣ್ಣಾಯಿತು. ಇದು ತ್ರೇತಾಯುಗ ರಾಮಾಯಣ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಶ್ರೀರಾಮಚಂದ್ರ ವನವಾಸಕ್ಕೆ ಬಂದಿರ್ತಾನೆ. ಆ ಟೈಮಲ್ಲಿ ಅವನ ಪಾದ ನಡ್ಕೊಂಡು ಬರಬೇಕಾದಾಗ ಯಾವುದೋ ಒಂದು ಬಂಡೆಗೆ ಅಥವಾ ಒಂದು ಕಲ್ಲಿಗೆ ಹಂಗೆ ತಾಕ್ಬಿಡತ್ತೆ. ಆ ಕಲ್ಲಿಗೆ ಹಂಗೆ ತಾಕಿದ ತಕ್ಷಣ ಆ ಕಲ್ಲಿನ ಮೂಲಕವಾಗಿ ಒಂದು ಹೆಣ್ಣು ಅಥವಾ ಒಂದು ಹೆಣ್ಣಿನ ರೂಪವನ್ನು ಆ ಕಲ್ಲು ಪಡ್ಕೊಂಡ್ಬಿಡತ್ತೆ. ಅದ್ಯಾರು ಅಂತ ಹೇಳಿದ್ರೆ ಅಹಲ್ಯೆ ಯಾಕೆ ಹಂಗೋಗಿದ್ಲು? ಅವಳಿಗೊಂದು ಶಾಪ ಇತ್ತು. ಆ ಶಾಪ ವಿಮೋಚನೆ ಈ ರೀತಿ ಒಬ್ಬ ಹರಿ ಅಥವಾ ಶ್ರೀರಾಮ ಬಂದು ನಿನ್ನನ್ನು ಸೋಕಿಸಿದಾಗ ನೀನು ಹೆಣ್ಣಾಗ್ತೀಯ ಅಂಥೇಳಿ ಹೇಳಿರ್ತಕ್ಕಂತಹ ಸಂದರ್ಭ. ಸೊ ಆವಾಗ ಅವನು ತಾಗಿಸಿದ ತಕ್ಷಣ ಅಹಲ್ಯೆ ಹೆಣ್ಣಿನ ರೂಪವನ್ನು ಪಡ್ಕೊಳ್ತಾಳೆ. ಇದೊಂದು. ಕಲ್ಲು ಲಂಕೆಗೆ ಮಾರ್ಗ ಚೆನ್ನಾಗಿ ಶೋಭಿಸಿತ್ತು. ರಾಮ ಅವನ ಹೆಂಡತಿ ಸೀತೆಯನ್ನು ರಾವಣ ಅಪಹರಿಸ್ಕೊಂಡು ಹೋಗಿರ್ತಾನೆ. ಅಪಹರಿಸ್ಕೊಂಡು ಹೋದಾಗ ಲಂಕೆಯನ್ನು ದಾಟಬೇಕಾಗಿದೆ ಅಥವಾ ಲಂಕೆಯನ್ನು ಮುಟ್ಟಬೇಕಾಗಿದೆ. ಲಂಕೆಯನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ಸಮುದ್ರ ಇದೆ. ಸಮುದ್ರದಲ್ಲಿ ಅಂತ ಹೇಳಿದ್ರೆ ತನ್ನ ಇಡೀ ಸೇನೆಯನ್ನು ಶ್ರೀರಾಮ ತೆಗೆದುಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಏನು ಮಾಡ್ತಾನೆ, ಕಲ್ಲನ್ನು ಹಾಕಿ ಒಂದು ಸೇತುವೆಯನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಳ್ತಾರೆ. ಆ ನಿರ್ಧಾರ ಮಾಡಿಕೊಂಡು ಆ ಸೇತುವೆಯನ್ನು ಮಾಡ್ತಾರೆ. ಆ ಸೇತುವೆಗೆ ಬೇಕಾಗಿರ್ತಕ್ಕಂಥದ್ದು ಕೂಡ ಕಲ್ಲೇ. ಸಮುದ್ರ ಮಂಥನ ಮಾಡಿದಾಗಲೂ ಕಲ್ಲು. ಆಮೇಲೆ ಮಳೆಯಿಂದ ಎಲ್ಲರನ್ನ ರಕ್ಷಿಸ್ತಕ್ಕಂಥದ್ದು ಕಲ್ಲೇ. ಆಮೇಲೆ ಅಹಲ್ಯೆಗೆ ಹೆಣ್ಣಿನ ರೂಪವನ್ನು ಕೊಟ್ಟದ್ದು ಕೂಡ ಅಥವಾ ಹೆಣ್ಣಿನ ರೂಪವನ್ನು ಪಡ್ಕೊಳ್ಳೋದಕ್ಕೂ ಕೂಡ ಆಗಿದ್ದು ಯಾವುದು? ಅದೇ ಒಂದು ಕಲ್ಲು. ಆಮೇಲೆ ಲಂಕೆಗೆ ಮಾರ್ಗವನ್ನು ಸೃಷ್ಟಿ ಮಾಡಿದ್ದು ಕೂಡ ಅದೇ ಒಂದು ಕಲ್ಲೇ. ಕಲ್ಲು ಅನ್ನೋದು ಎಷ್ಟೊಂದು ಒಳ್ಳೆಯ ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತಿದ್ದೀವಿ. ಸೊ ನೆಕ್ಸ್ಟು, ಕಲ್ಲಿನ ಒಳಗೆ ದೇವನೊಡ ಮೂಡಿ ಕಾಣಿಸುವ ಕಲ್ಲು ಕೊರೆಯಲು ಮೂರ್ತಿ ಮುಂತಾಹುದು. ಕಲ್ಲು ದೇವರ ಗುಡಿಗೆ ಗರುಡಗಂಬವೂ ಆಯಿತು. ಕಲ್ಲು ಕೋಟ್ಯಾನುಕೋಟಿಗೆಲ್ಲ ಬೆಲೆಯಾಯಿತು. ಕಲ್ಲು ಒಂದು ಸಣ್ಣದಾಗಿರ್ತಕ್ಕಂತಹ ಕಲ್ಲಾಗಿರ್ಬೋದು. ಆದರೆ ಅದು ಕಲ್ಲು ಸಣ್ಣದಾಗಿರ್ಬೋದು ಅಥವಾ ದೊಡ್ಡ ಬಂಡೆನೇ ಆಗಿರ್ಬೋದು. ಅದರೊಳಗಡೆ ದೇವರು ಅನ್ನೋದು ಇರ್ತಾನೆ. ಯಾವ ರೀತಿ ಇವತ್ತು ಶ್ರೀರಾಮನವಮಿ. ಸೊ ಶ್ರೀರಾಮನವಮಿ ಅಂತ ಹೇಳಿದಾಗ ಶ್ರೀರಾಮನನ್ನು ಕೆತ್ತಿರ್ತಕ್ಕಂಥದ್ದು ಕೂಡ ಒಂದು ಕಲ್ಲಿನ ಒಳಗಡೆಯಿಂದನೇ. ಅಂದರೆ ಆ ಕಲ್ಲು ಕೂಡ ಒಂದು ದೇವರನ್ನು ನಮಗೆ ತೋರಿಸ್ತಾ ಹೋಗ್ತೀಯಾನೆ. ಅದೇ ಕಲ್ಲು ಒಂದು ಮೂರ್ತಿಯ ರೂಪವನ್ನು ಪಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗತ್ತೆ. ಹಾಗೆ ಅದೇ ಕಲ್ಲು ಆ ದೇವರು ನಿಂತಿರತಕ್ಕಂತಹ ಸ್ಥಳದಿಂದ ತನ್ನ ಎದುರುಗಡೆ ಇರತಕ್ಕಂಥ ಒಂದು ಗರುಡಗಂಬ, ಆ ಕಂಬನೂ ಕೂಡ ಯಾವುದ್ರ ಮೂಲಕ ಆಗತ್ತೆ ಅಂದರೆ ಒಂದು ಕಲ್ಲಿನ ಮೂಲಕವೇ ಆಗತ್ತೆ. ಹಾಗೆ ಅದೇ ಕಲ್ಲು ಕೋಟಿ ಕೋಟಿ ಜನಕ್ಕೆ ಒಂದು ರೀತಿಯಾಗಿರ್ತಕ್ಕಂತಹ ದೇವರನ್ನು ಕರುಣಿಸ್ತಕ್ಕಂಥ ಅಥವಾ ದೇವರ ರೀತಿಯಲ್ಲೇ ಆ ಕಲ್ಲು ಆಗೋಗಿದೆ. ಅಂದರೆ ದೇವರಿಗೂ ಕೂಡ ಒಂದು ಕಲ್ಲಿಗೂ ಕೂಡ ಒಂದು ಸ್ಥಾನಮಾನವನ್ನು ಕಟ್ಟಿದ್ದೀವಿ. ಯಾವುದು? ದೇವರ ಮೂರ್ತಿ. ಆ ಮೂರ್ತಿ ಎದುರುಗಡೆ ಇರತಕ್ಕಂಥ ಗರುಡಗಂಬ, ಇವೆಲ್ಲವನ್ನು ಪೂಜಿಸ್ತಕ್ಕಂಥವ್ರು ಆ ಜನ ಯಾರನ್ನು ಪೂಜಿಸ್ತಿದ್ದಾರೆ ಅಂತ ಹೇಳಿದ್ರೆ ಆ ಕಲ್ಲನ್ನೇ ಪೂಜಿಸ್ತಾ ಇದ್ದಾರೆ. ಆ ಕಲ್ಲು ಇವತ್ತು ದೇವರಾಗಿ ನಮ್ಮ ಮುಂದೆ ನಿಂತಿದೆ. ನೆಕ್ಸ್ಟು, ಕಲ್ಲು ಎಂದು ಉಪೇಕ್ಷಿಸದೆ ಕಾಲದಿ ನಿಮ್ಮ ಕಲ್ಲು ಮನಸ್ಸನ್ನು ಬಿಟ್ಟು ಪೂಜೆ ಮಾಡಿ. ಕಲ್ಲಿನೊಳಗಿದ್ದು ಸಿರಿ ವಿಜಯ ವಿಠಲ ಒಳ್ಳೆ ಕಲ್ಲು ಪದವಿಯ ಕೊಟ್ಟು ಸತತ ಪಾಲಿಪನೋ. ಗುಡಿ ಒಳಗಡೆ ಇರತಕ್ಕಂತಹ ದೈವ ಅಥವಾ ದೇವರು, ನಾವು ತಿರುಪತಿ ತಿಮ್ಮಪ್ಪನ್ನೂ ಕೂಡ ಕಲ್ಲಿನಲ್ಲೇ ನಿರ್ಮಾಣ ಮಾಡಿರ್ತಕ್ಕಂತಹ ಮೂರ್ತಿಯಾಗೆ ನಾವು ನೋಡ್ತೀವಿ. ಹಾಗೆ ಉಡುಪಿನಲ್ಲಿರ್ತಕ್ಕಂತಹ ಕೃಷ್ಣ, ಗುರುವಾಯೂರಲ್ಲಿರ್ತಕ್ಕಂತಹ ಕೃಷ್ಣ, ಪ್ರತಿಯೊಂದು ದೇವರುಗಳು ಕೂಡ ಕಲ್ಲಿನಿಂದಲೇ ನಿರ್ಮಾಣ ಆಗಿರ್ತಕ್ಕಂಥವು. ಆದರೆ ಅದೇ ಕಲ್ಲನ್ನು ನಾವು ಅಂದರೆ ಬೇಡ ಅಥವಾ ಯಾಕೆ ನಾವು ಅದನ್ನು ಪೂಜೆ ಮಾಡಬೇಕು ಅಂಥೇಳಿ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತೀವಿ. ಆದರೆ ಈ ರೀತಿ ನಾವು ನಮ್ಮ ಮನಸ್ಸನ್ನು ಕಲ್ಲು ಯಾಕೆ ಮಾಡ್ಕೊಳ್ಬೇಕು? ಕಲ್ಲೇ ನಮ್ಮ ಎದುರುಗಡೆ ಮೂರ್ತಿ ರೂಪವನ್ನು ಪಡ್ಕೊಂಡು, ದೇವರ ರೂಪವನ್ನು ಪಡ್ಕೊಂಡು ನಮಗೆ ಹರಿಸ್ಬೇಕು ಅಂಥೇಳಿ ನಿಂತಿರ್ತಕ್ಕಂತಹ ಕಲ್ಲು. ಆದರೆ ಅದೇ ಕಲ್ಲನ್ನು ನೋಡಿರ್ತಕ್ಕಂಥ ನಾವು ನಮ್ಮ ಮನಸ್ಸನ್ನು ಕಲ್ಲಿನಂತೆ ಯಾಕೆ ಗಟ್ಟಿ ಮಾಡ್ಕೊಳ್ಬೇಕು? ಆ ಕಲ್ಲಿನ ಮನಸ್ಸನ್ನು ಕಿತ್ತಾಕ್ಬಿಟ್ಟು ನಮ್ಮ ಇಷ್ಟದ ದೈವಗಳನ್ನು ನಮಗೆ ಹೇಗೆ ಬೇಕೋ ಹಾಗೆ ರೂಪಿಸ್ಕೊಂಡು ಅವುಗಳನ್ನು ನಾವು ಪೂಜಿಸಬೇಕು ಅಥವಾ ನಾವು ಆರಾಧಿಸಬೇಕು. ಆ ರೀತಿಯಲ್ಲಿ ನಾವು ನಮ್ಮ ದೈವವನ್ನು ಕಾಣೋದ್ರಲ್ಲಿ ಏನು ತಪ್ಪಿದೆ? ನಮ್ಮ ಮನಸ್ಸಿಗೆ ಯಾವ ರೀತಿ ಇಷ್ಟ ಬರುತ್ತೋ, ಯಾವ ರೂಪದಲ್ಲಿ ಅವನನ್ನು ನಾವು ನೋಡಬೇಕು ಅಂತ ಅಂದ್ಕೊಳ್ತೀವೋ ಆ ರೂಪದಲ್ಲಿ ಅವನನ್ನು ನೋಡಿದಾಗ ನಮ್ಮ ಮನಸ್ಸನ್ನು ಅಷ್ಟು ಹಗುರ ಮಾಡಿಕೊಂಡಾಗ ಎಲ್ಲವೂ ಕೂಡ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗೆ ಅದೇ ಕಲ್ಲಿನಿಂದ ದೈವ ಸ್ವರೂಪವನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ನಮ್ಮ ಇಷ್ಟವಾಗಿರ್ತಕ್ಕಂಥ ವ್ಯಕ್ತಿಗಳನ್ನಾಗಲಿ ದೈವವನ್ನಾಗಲಿ ಎಲ್ಲರನ್ನೂ ಮೂರ್ತಿ ರೂಪದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗೆ ಕಲ್ಲಿನೊಳಗಿದ್ದು ಸಿರಿ ವಿಜಯ ವಿಠಲ ಒಳ್ಳೆ ಕಲ್ಲು ಪದವಿಯ ಕೊಟ್ಟು ಸತತ ಪಾಲಿಪನೋ.
ಕಲ್ಲನ್ನು ನಾವು ಜಡ ಅಂಥೇಳಿ ಅಥವಾ ಅದಕ್ಕೆ ಅನ್ವಾಂಟೆಡ್ ಥಿಂಗ್ ಅಂತ ಹೇಳಿ ಕರ್ಕೊಂಡು ಮನಸ್ಸನ್ನೇ ನಾವು ಕಲ್ಲು ಮಾಡ್ಕೊಂಬಿಟ್ರೆ ಭಕ್ತಿಯನ್ನು ಹೇಗೆ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಆ ಭಕ್ತಿ ಅನ್ನೋದು ಬರಬೇಕು ಅಂತ ಹೇಳಿದ್ರೆ ತೃಣಕಾಷ್ಟಗಳಲ್ಲೂ ಕೂಡ ನಾವೇನನ್ನು ನೋಡಬೇಕು ಅಂತ ಹೇಳಿದ್ರೆ ದೈವವನ್ನು ನೋಡ್ತಾ ಹೋಗಬೇಕು. ಆ ದೈವವನ್ನು ಕಾಣ್ಕೊಳ್ಬೇಕು ಅಥವಾ ನಮ್ಮ ಮನಸ್ಸಿಗೆ ಏನು ತೋಚತ್ತೋ ಅದನ್ನು ನೋಡ್ಕೊಳ್ತಾ ಹೋಗಬೇಕು. ಅದರ ಮೂಲಕವಾಗಿ ಈ ಸಿರಿ ವಿಜಯ ವಿಠಲನನ್ನು ಆರಾಧಿಸ್ತಾ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಪದವಿ ನಮಗೆ ಎಂತಹ ಪದವಿ ಬೇಕೋ ಅಂಥ ಪದವಿಯನ್ನು ಕರುಣಿಸ್ತಾ ಹೋಗ್ತಾನೆ. ಆ ಪದವಿಯನ್ನು ನೀಡೋದ್ರ ಮೂಲಕವಾಗಿ ನನ್ನನ್ನು ಉದ್ಧರಿಸ್ತಾನೆ. ನನ್ನ ಮೂಲಕವಾಗಿ ಈ ಒಂದು ಜಗತ್ತಿಗೆ ಲೋಕ ಕಲ್ಯಾಣವನ್ನು ಮಾಡಿಸ್ತಕ್ಕಂತಹ ಶಕ್ತಿಯನ್ನು ನಮಗೆ ಕೊಡ್ತಾ ಹೋಗ್ತಾನೆ. ಯಾವುದ್ರ ಮೂಲಕವಾಗಿ? ಆ ಕಲ್ಲು ಅಂಥೇಳಿ ಉಪೇಕ್ಷೆ ಮಾಡ್ತಾ ಹೋಗ್ತಿರ್ತೀವಲ್ವ, ಅದೇ ಕಲ್ಲಿನ ಮೂಲಕವಾಗಿ. ಸೊ ಇಡೀ ಒಂದು ಕೀರ್ತನೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕಲ್ಲು ಅನ್ನೋದನ್ನು ಉಪೇಕ್ಷಿಸಬೇಡಿ. ಕಲ್ಲಿನ ಮೂಲಕವಾಗಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ರೂಪಗಳನ್ನು ಮಾಡ್ಕೊಳ್ಳೋದ್ರ ಮೂಲಕವಾಗಿ ಅದನ್ನು ದೈವ ಅಂತಲೂ ಕೂಡ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಕೀರ್ತನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.